ಒಂದು ಕಡೆಯಿಂದ ಬಿಜೆಪಿ ಹೇಳ್ತಾ ಇದೆ ಪಾರ್ಟಿ ಫಸ್ಟ್ ಅಂತ. ಆದರೆ ಕಾಂಗ್ರೆಸ್ನಲ್ಲಿ ಪಾರ್ಟಿಗಿಂತ ಫ್ಯಾಮಿಲಿಯೇ ಫಸ್ಟ್ ಆಯ್ತಾ? ಟಾರ್ಗೆಟ್ 20 ರೀಚ್ನ ಬಗ್ಗೆ ತಲೆನೇ ಕೆಡಿಸ್ಕೊಳ್ತಾ ಇಲ್ಲ ಸಚಿವರು. ಸಿಎಂ ಡಿಸಿಎಂಗೆ ಟೆನ್ಷನ್ ಹೆಚ್ಚು ಮಾಡಿದ್ದಾರೆ ಈ ಮಿನಿಸ್ಟರ್ಸ್. ಯಾಕೆ ಅಂದ್ರೆ ರಾಜ್ಯದಲ್ಲಿ ಸಚಿವರುಗಳಿಗೆ ಬೇಕಾದಂಥವರಿಗೆ, ಅತ್ಯಾಪ್ತರಿಗೆ, ಸ್ನೇಹಿತರಿಗೆ, ತಮ್ಮ ಮನೆಯವರಿಗೆ, ಮಕ್ಕಳಿಗೆ, ಮಗನಿಗೆ ಟಿಕೆಟ್ ಕೊಟ್ಟಿದೆ ಹೆಚ್ಚಾಗಿದೆ. ಹಾಗಾಗಿ ಅವ್ರನ್ನೇ ಗೆಲ್ಸ್ಕೊಂಡು ಬರೋದಕ್ಕೆ ಕಷ್ಟಪಡ್ತಾ ಇದ್ದಾರೆ, ಹೆಣಗಾಡ್ತಾ ಇದ್ದಾರೆ. ಬೇರೆ ಕಡೆ ಬಗ್ಗೆ ಟೆನ್ಷನ್ನೇ ತೆಗೆದುಕೊಳ್ತಾ ಇಲ್ಲ. ವಿಸ್ತಾರ ನ್ಯೂಸ್ನಲ್ಲಿ ಫ್ಯಾಮಿಲಿ ಫಸ್ಟ್ ಪಾಲಿಟಿಕ್ಸ್ ನ ಎಕ್ಸ್ಕ್ಲೂಸಿವ್ ಸುದ್ದಿಯನ್ನು ಕೊಡ್ತಾ ಇದ್ದೀವಿ. ಕಾಂಗ್ರೆಸ್ನಲ್ಲಿ ಪಾರ್ಟಿಗಿಂತ ಫ್ಯಾಮಿಲಿನೇ ಫಸ್ಟ್ ಆಯ್ತಾ? ಮಕ್ಕಳು, ಸಂಬಂಧಿಕರು, ಸ್ನೇಹಿತರನ್ನ ಗೆಲ್ಸ್ಕೊಂಡು ಬರೋದಕ್ಕೆ ಸ್ವಕ್ಷೇತ್ರದಲ್ಲೇ ಠಿಕಾಣಿ ಹೂಡಿದ್ದಾರೆ ಒಂದಷ್ಟು ಜನ ಸಚಿವರು. ಚುನಾವಣಾ ಉಸ್ತುವಾರಿ ಜಿಲ್ಲೆಗಳನ್ನೇ ಈ ಸಚಿವರುಗಳು ಮರೆತು ಹೋದ್ರ? ಸಚಿವರಿಗೆ ಈ ಪಕ್ಷಕ್ಕಿಂತ ಕುಟುಂಬ ರಾಜಕಾರಣವೇ ಹೆಚ್ಚಾಯ್ತಾ? ಕ್ಷೇತ್ರದಲ್ಲಿ ಸಚಿವರು ಠಿಕಾಣಿ ಹೂಡಿದ್ದಾರೆ. ತಮ್ಮ ತಮ್ಮ ಮನೆಯವ್ರನ್ನ ಗೆಲ್ಸ್ಕೊಂಡು ಬರೋದಕ್ಕೆ ಮಾತ್ರ ಕಷ್ಟ ಪಡ್ತಾ ಇದ್ದಾರೆ. ಅದನ್ನ ಬಿಟ್ರೆ ತಮ್ಮ ತಮ್ಮ ಉಸ್ತುವಾರಿ ಕ್ಷೇತ್ರಗಳಿದಾವಲ್ಲ, ಅಲ್ಲಿ ಏನಾಗ್ತಾ ಇದೆ, ಚುನಾವಣೆಯ ಪ್ರಚಾರದ ಭರಾಟೆ ಹೇಗಿದೆ, ಗೆದ್ಕೊಂಡು ಬರ್ತಾರಾ, ಏನ್ ಕತೆ, ಟೆನ್ಷನ್ನೇ ಇಲ್ಲ. ಲೋಕ ಅಖಾಡದಲ್ಲಿ 11 ಸಚಿವರಿಂದ ಪಾರ್ಟಿ ನೆಕ್ಸ್ಟ್ ಪಾಲಿಟಿಕ್ಸ್ ಆಗ್ತಾ ಇದೆ. ಇದಕ್ಕೂ ಕಾರಣ ಇದೆ. ಈಗಾಗಲೇ ಡಿ.ಕೆ. ಶಿವಕುಮಾರ್ ಅವರು ಹೇಳಿದ್ದಾರೆ, ಟಾಸ್ಕ್ ಕೊಟ್ಟಿದ್ದಾರೆ, ನಿಮ್ಮವ್ರನ್ನ ನೀವು ಗೆಲ್ಸ್ಕೊಂಡು ಬರದೇ ಇದ್ರೆ ನೀವು ಮಾಜಿಗಳಾಗ್ತೀರಿ, ಸಚಿವರಾಗಿ ಉಳಿಯೋದಿಲ್ಲ ಅಂತ ಹೇಳಿದ್ದಾರೆ. ಈ ಭಯದಿಂದ ಎಲ್ಲಾದ್ರೂ ಹೀಗೆ ಮಾಡ್ತಾ ಇದ್ದಾರೆ. ಒಂದ್ ಕಡೆಯಿಂದ ಬಿಜೆಪಿ ನೋಡಿದ್ರೆ ಪಾರ್ಟಿ ಫಸ್ಟ್ ಅಂತ ಹೇಳ್ತಾ ಇದೆ. ಆದ್ರೆ ಇಲ್ಲಿ ಕಾಂಗ್ರೆಸ್ನ ಒಂದಷ್ಟು ಜನ ಸಚಿವರು ಮಾತ್ರ ಪಾರ್ಟಿ ಫಸ್ಟ್ ಅಲ್ಲ, ಫ್ಯಾಮಿಲಿ ಫಸ್ಟ್, ಪಾರ್ಟಿ ನೆಕ್ಸ್ಟ್ ಅಂತ ಹೇಳ್ತಾ ಇದ್ದಾರೆ. ಪುತ್ರಿ ಪ್ರಿಯಾಂಕಾ ಗೆಲ್ಸ್ಕೊಂಡು ಬರೋದಕ್ಕೆ ಚಿಕ್ಕೋಡಿಯಲ್ಲಿ ಸತೀಶ್ ಜಾರಕಿಹೊಳಿ ಠಿಕಾಣಿ ಹೂಡಿದ್ದಾರೆ. ಆದ್ರೆ ಅವರು ಬೆಳಗಾವಿ ಕ್ಷೇತ್ರದ ಉಸ್ತುವಾರಿ ಸಚಿವರು. ಬೆಳಗಾವಿ ಅಭ್ಯರ್ಥಿ ಮೃಣಾಲ್ ಹೆಬ್ಬಾಳ್ಕರನ್ನ ಯೋಚಿಸಿಯೇ ಇಲ್ಲ ಸತೀಶ್ ಜಾರಕಿಹೊಳಿ. ಏನಾಯ್ತು, ಏನ್ ನಡೀತಾ ಇದೆ ಅಲ್ಲಿ ಜಿಲ್ಲೆಯಲ್ಲಿ ಗೊತ್ತೇ ಇಲ್ಲ ಅವರಿಗೆ. ಇನ್ನು ಪುತ್ರ ಮೃಣಾಲ್ ಹೆಬ್ಬಾಳ್ಕರನ್ನ ಗೆಲ್ಸ್ಕೊಂಡು ಬರೋದಕ್ಕೆ ಬೆಳಗಾವಿಯಲ್ಲಿ ಠಿಕಾಣಿ ಹೂಡಿದ್ದಾರೆ ಲಕ್ಷ್ಮೀ ಹೆಬ್ಬಾಳ್ಕರ್. ಆದ್ರೆ ಅವರು ಉಡುಪಿ ಕ್ಷೇತ್ರದ ಉಸ್ತುವಾರಿ, ಉಡುಪಿ ಜಿಲ್ಲೆಯಲ್ಲಿ ಉಸ್ತುವಾರಿ ಅವರು, ಅದನ್ನು ಮರ್ತೇ ಬಿಟ್ಟಿದ್ದಾರೆ ಲಕ್ಷ್ಮೀ ಹೆಬ್ಬಾಳ್ಕರ್. ಬಾಗಲಕೋಟೆ ಜಿಲ್ಲೆಗೆ ಶಿವಾನಂದ ಪಾಟೀಲ್ ಸೀಮಿತರಾಗಿದ್ದಾರೆ, ಅವರ ಪುತ್ರಿಯನ್ನೇ ಗೆಲ್ಸ್ಕೊಂಡು ಬರೋದಕ್ಕೆ. ಪುತ್ರಿ ಸಂಯುಕ್ತಾ ಪಾಟೀಲ್ ಗೆಲುವಿಗೆ ಶಿವಾನಂದ ಪಾಟೀಲ್ ಸೀಮಿತರಾಗಿದ್ದಾರೆ. ಆದರೆ ಅವರು ಹಾವೇರಿ, ವಿಜಯಪುರ ಎರಡೂ ಜಿಲ್ಲೆಗಳಿಗೆ ಉಸ್ತುವಾರಿ, ಸೈಲೆಂಟ್ ಆಗಿದ್ದಾರೆ. ಬೀದರ್ ಜಿಲ್ಲೆಗೆ ಮಾತ್ರ ಈಶ್ವರ್ ಖಂಡ್ರೆ ಸೀಮಿತರಾಗಿದ್ದಾರೆ. ತಮ್ಮ ಪುತ್ರ ಈಶ್ವರ್ ಖಂಡ್ರೆ ತಮ್ಮ ಪುತ್ರನ ಗೆಲ್ಸಿಕೊಂಡು ಬರೋದಕ್ಕೆ ಅಲ್ಲಿ ಸೀಮಿತರಾಗಿದ್ದಾರೆ. ದಾವಣಗೆರೆ ಬಿಟ್ಟು ಬೇರೆ ಯೋಚನೆನೇ ಮಾಡ್ತಾ ಇಲ್ಲ. ಎಸ್ ಮಲ್ಲಿಕಾರ್ಜುನ್ ಜೊತೆಗೆ ಶಾಮನೂರು ಶಿವಶಂಕರಪ್ಪ, ಹೀಗೆ ಅನೇಕ ನಾಯಕರು ಬೆಂಗಳೂರು ಬಂದರೆ ರಾಮಲಿಂಗಾರೆಡ್ಡಿ ಅವರು ತಮ್ಮ ಪುತ್ರಿಯನ್ನು ಗೆಲ್ಸ್ಕೊಂಡು ಬರೋದಕ್ಕೆ ಕಾಯ್ತಾ ಇದ್ದಾರೆ. ಅದನ್ನು ಬಿಟ್ಟರೆ ಬೆಂಗಳೂರಿನ ಬೇರೆ ಬೇರೆ ಭಾಗಗಳಲ್ಲಿ ಪ್ರಚಾರನೆ ಮಾಡ್ತಾ ಇಲ್ಲ. ಅವರು ಕೂಡ ಒಬ್ಬರು ಪ್ರಭಾವಿ ಸಚಿವರು. ಹೀಗೆ ಅನೇಕರಿದ್ದಾರೆ, ಲೆಕ್ಕ ಹಾಕಿದ್ರೆ ಅನೇಕರಿದ್ದಾರೆ. ತಮ್ಮ ತಮ್ಮ ಪುತ್ರಿಯರನ್ನ, ತಮ್ಮ ತಮ್ಮ ಪುತ್ರರನ್ನ, ಬೇಕಾದಂಥವ್ರನ್ನ, ಅತ್ಯಾಪ್ತರನ್ನ, ಸ್ನೇಹಿತರನ್ನ ಗೆಲ್ಸ್ಕೊಂಡು ಬರೋದಕ್ಕೆ ಆಯಾಯ ಕ್ಷೇತ್ರಕ್ಕೆ ಫಿಕ್ಸ್ ಆಗಿದ್ದಾರೆ. ಇಡೀ ರಾಜ್ಯದ ಬೇರೆ ಬೇರೆ ಕ್ಷೇತ್ರಗಳ ಬಗ್ಗೆ ತಲೆನೇ ಕೆಡಿಸ್ಕೊಳ್ತಾ ಇಲ್ಲ. ಹೀಗಿದ್ದಾಗ ಗೆಲುವು ಹೇಗೆ ಸಾಧ್ಯ? ಟಾರ್ಗೆಟ್ 20 ಅಂತ ಕಾಂಗ್ರೆಸ್ ಹೇಳ್ತಾ ಇದೆ. ಈ 20 ರೀಚ್ ಆಗೋದಕ್ಕೆ ಸಾಧ್ಯನಾ? ಅವರವರು ತಮ್ಮ ತಮ್ಮ ಬಗ್ಗೆನೇ ಯೋಚನೆ ಮಾಡ್ತಾ ಕೂತ್ಕೊಂಡ್ರೆ ಆ 20 ರೀಚ್ ಆಗೋದು ಹೇಗೆ ಅದೇ ಗೊತ್ತಿಲ್ಲ. ಇದೇ ಈಗ ಸಿಎಂ ಹಾಗೂ ಡಿಸಿಎಂ ಅವ್ರನ್ನ ತಲೆ ಕೆಡಿಸ್ಕೊಂಡಿರೋಂಥದ್ದು. ಜೊತೆಗೆ ಆ ಟಾರ್ಗೆಟ್ ಕೊಟ್ಟಿರೋದು ಇದೆಯಲ್ಲ, ಅದು ಇದಕ್ಕೆ ಕಾರಣ ಆಗ್ತಾ ಇದೆ. ಚಾಮರಾಜನಗರಕ್ಕೆ ಎಸ್ ಸಿ ಮಹದೇವಪ್ಪ ಸೀಮಿತರಾಗಿದ್ದಾರೆ. ಪುತ್ರ ಸುನಿಲ್ ಬೋಸ್ ಅವರ ಜಯಕ್ಕಾಗಿ ಅವರಲ್ಲೇ ವಾಸ್ತವ್ಯವನ್ನು ಹೂಡಿದ್ದಾರೆ. ನನ್ನ ಮಗನ್ನ ಗೆಲ್ಸ್ಕೊಂಡು ಬಂದ್ರೆ ಸಾಕು ನಾನು ಅಂತ ಅವರಿದ್ದಾರೆ. ಮುದ್ದಹನುಮೇಗೌಡರನ್ನ ಗೆಲ್ಸ್ಕೊಂಡು ಬರೋದಕ್ಕೆ ಜಿ ಪರಮೇಶ್ವರ್ ಸೀಮಿತರಾಗಿದ್ದಾರೆ. ಅತ್ಯಾಪ್ತರು ಅವರು ತುಮಕೂರು ಭಾಗದಲ್ಲಿ ನನ್ನ ನೆಲೆ ಇರಬೇಕು, ನನ್ನ ಸ್ಥಾನ ಗಟ್ಟಿಯಾಗಿರಬೇಕು ಅಂತ ಅವರಿದ್ದಾರೆ. ಪ್ರಭಾವವಿದ್ರೂ ಎಲ್ಲಿಗೂ ಹೋಗ್ತಾ ಇಲ್ಲ. ಪುತ್ರಿ ಸೌಮ್ಯಾರೆಡ್ಡಿಯನ್ನು ಗೆಲ್ಸ್ಕೊಂಡು ಬರೋದಕ್ಕೆ ಬೆಂಗಳೂರು ದಕ್ಷಿಣದಲ್ಲೇ ರಾಮಲಿಂಗಾರೆಡ್ಡಿ ಇದ್ದಾರೆ. ಅದನ್ನು ಬಿಟ್ಟು ಅವರು ಹೊರಗಡೆ ಹೋಗ್ತಾ ಇಲ್ಲ. ಬೆಂಗಳೂರು ಉತ್ತರ ಕ್ಷೇತ್ರವನ್ನ ದಾಟೇ ಇಲ್ಲ ಕೃಷ್ಣ ಬೈರೇಗೌಡ. ಆಪ್ತ ರಾಜೀವ್ ಗೌಡ ಇದ್ದಾರೆ ಉತ್ತರದಲ್ಲಿ, ಅವ್ರನ್ನ ಗೆಲ್ಸ್ಕೊಂಡು ಬರಬೇಕು ಅಂತ ಕ್ಷೇತ್ರದಲ್ಲೇ ಬಿಡಾರ ಹೂಡಿದ್ದಾರೆ. ಇದು ಕೇವಲ ಫ್ಯಾಮಿಲಿ ಪಾಲಿಟಿಕ್ಸ್ ಮಾತ್ರ ಅಲ್ಲ, ಅತ್ಯಾಪ್ತರ ಪಾಲಿಟಿಕ್ಸು, ಸ್ನೇಹಿತರ ಪಾಲಿಟಿಕ್ಸ್ ಕೂಡ ಇಲ್ಲ ಆಗ್ತಾ ಇದೆ. ತಮ್ಮ ಸ್ನೇಹಿತರನ್ನ ಗೆಲ್ಸ್ಕೊಂಡು ಬರಬೇಕು, ಅತ್ಯಾಪ್ತರನ್ನ ಗೆಲ್ಸ್ಕೊಂಡು ಬರಬೇಕು, ಪುತ್ರರನ್ನ ಗೆಲ್ಸ್ಕೊಂಡು ಬರಬೇಕು, ಪುತ್ರಿಯನ್ನ ಗೆಲ್ಸ್ಕೊಂಡು ಬರಬೇಕು. ಅದನ್ನು ಬಿಟ್ಟರೆ ಬೇರೆ ಯೋಚನೆಯನ್ನೇ ಮಾಡ್ತಾ ಇಲ್ಲ ಈ ಸಚಿವರುಗಳು. ತಮ್ಮ ತಮ್ಮ ಉಸ್ತುವಾರಿ ಕ್ಷೇತ್ರಗಳಿದ್ದಾವೆ, ಉಸ್ತುವಾರಿ ಕ್ಷೇತ್ರಗಳ ಬಗ್ಗೆ ತಲೆನೇ ಕೆಡಿಸ್ಕೊಂಡಿಲ್ಲ. ಇವತ್ತು ಹೋಗಿ ಕೇಳಿ ಅಲ್ಲಿ ಯಾರು ಅಭ್ಯರ್ಥಿ ಅಂತ, ಅದು ಅವ್ರಿಗೆ ಗೊತ್ತಿಲ್ಲ. ಹೀಗಾದ್ರೆ ಟಾರ್ಗೆಟ್ 20 ನಿಜಕ್ಕೂ ರೀಚ್ ಆಗ್ತಾರ ಮಾರುತಿ? ಒಂದು ರೀತಿ ಹಾಸ್ಯಾಸ್ಪದ ಅಂತ ಅನ್ಸುತ್ತೆ. ಬಿಜೆಪಿ ಹೇಳ್ತಾ ಇದೆ ಪಾರ್ಟಿ ಫಸ್ಟ್ ಅಂತ ಹೇಳ್ತಾ ಇದೆ, ಇಲ್ಲಿ ನೋಡಿದ್ರೆ ಫ್ಯಾಮಿಲಿ ಫಸ್ಟ್ ಆಗಿದೆ. ಯಾಕೋ ನನಗೆ ಈ ಡಿ.ಕೆ. ಶಿವಕುಮಾರ್ ಅವರು ಈ ಹಿಂದೆ ಹೇಳಿದ್ರಲ್ಲ, ಟಿಕೆಟ್ ಅಂತೂ ಕೊಡ್ತೀವಿ, ಗೆಲ್ಸ್ಕೊಂಡು ಬರೋ ಜವಾಬ್ದಾರಿ ನಿಮ್ಮದು, ಇಲ್ಲಾಂದ್ರೆ ಮಾಜಿ ಆಗ್ತೀರಿ ಅಂತ. ಈ ಭಯಕ್ಕಲ್ಲೇ ಠಿಕಾಣಿ ಹೂಡಿದಾರ ಹೇಗೆ ಅಂತ?
ವಾಸ್ತವ ಎರಡೂ ರೀತಿಯಾದಂತ ಒಂದು ಟಾಸ್ಕ್ ಸಚಿವರಿಗೆ ಇದೆ. ಅಂದ್ರೆ ಸಚಿವರು ಅಂದ ತಕ್ಷಣ ಅವರು ರಾಜ್ಯಕ್ಕೆ ಸಚಿವರಾಗ್ತಾರೆ, ಹೀಗಾಗಿ ಅವರ ಪ್ರಭಾವ ಬಹಳಷ್ಟು ಕ್ಷೇತ್ರಗಳಲ್ಲಿ ಇರುತ್ತೆ. ಅದರಲ್ಲೂ ನಾವು ಕೊಡ್ತಿರುವಂತಹ ಈ 12 ಸಚಿವರುಗಳ ಒಂದು ಪ್ರಭಾವ ಕೇವಲ ಅವರ ಈಗ ಕೆಲಸ ಮಾಡ್ತಿರುವಂತಹ ಕ್ಷೇತ್ರಕ್ಕಷ್ಟೇ ಅಲ್ಲ, ಅದರ ಅಕ್ಕಪಕ್ಕದ ಕ್ಷೇತ್ರಗಳಿಗೂ ಕೂಡ ಅವರ ಪ್ರಭಾವ ಇದೆ, ಅವರ ವರ್ಚಸ್ಸು ಇದೆ. ಅವರು ಅಂತ ಕಡೆ ಹೋದ್ರೆ ಒಂದಷ್ಟು ಓಟುಗಳು ಕೂಡ ಬರುವಂತಹ ಒಂದು ಸಾಧ್ಯತೆ ಹೆಚ್ಚಾಗಿದೆ. ಆದ್ರೆ ಯಾವಾಗ ಕಾಂಗ್ರೆಸ್ ಹೈಕಮಾಂಡ್ ಹಾಗೂ ಕೆಪಿಸಿಸಿ ಅಧ್ಯಕ್ಷ ಡಿ.ಕೆ. ಶಿವಕುಮಾರ್, ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಸಚಿವರುಗಳ ಪುತ್ರ, ಸಚಿವರುಗಳ ಸ್ನೇಹಿತರು, ಸಚಿವರುಗಳ ಮಕ್ಕಳನ್ನೇ ಕಣಕ್ಕಿಳಿಸುವಂತ ಒಂದು ನಿರ್ಧಾರವನ್ನು ತೆಗೆದುಕೊಂಡ್ರು, ಆ ಕ್ಷಣದಿಂದಲೇ ಅವರು ಆ ಕ್ಷೇತ್ರಕ್ಕಷ್ಟೇ ಸೀಮಿತ ಆದ್ರು. ಆದ್ರೆ ಕಾಂಗ್ರೆಸ್ನ ಪರಿಸ್ಥಿತಿ ಇವತ್ತು ಯಾವ ರೀತಿ ಆಗಿದೆ ಅಂತ ಹೇಳಿದ್ರೆ, 2019ರಲ್ಲಿ ಅವ್ರು ಗೆದ್ದಿರುವಂತದ್ದು 1 ಸ್ಥಾನ, ಅದರ ಮೇಲೆ ಹೆಚ್ಚು ಸ್ಥಾನ ಗೆದ್ರು ಕೂಡ ಅದು ಅವ್ರಿಗೆ ಪ್ಲಸ್ ಆಗುತ್ತೆ. ಆದ್ರೆ ರಾಜ್ಯದಲ್ಲಿ ಟಾಸ್ಕ್ ಕೊಟ್ಟಿರುವಂತದ್ದು ಕನಿಷ್ಠ 20 ಸ್ಥಾನಗಳನ್ನ ಗೆಲ್ಲಬೇಕು ಅನ್ನುವಂತಹ ಕಾಂಗ್ರೆಸ್ ಹೈಕಮಾಂಡ್ ಟಾಸ್ಕ್ ಒಂದು ಕಡೆ, ಕೆಲವೊಂದಷ್ಟು ವರ್ಚಸ್ಸಿರುವಂತಹ ಸಚಿವರುಗಳು ಠಿಕಾಣಿ ಹಾಕಿರುವಂತದ್ದು ಕೇವಲ ಒಂದು ಕ್ಷೇತ್ರಕ್ಕೆ ಅಷ್ಟೇ ಸೀಮಿತ ಆಗ್ತಾ ಇರುವಂತದ್ದು. ಅದರಲ್ಲೂ ಪ್ರಮುಖವಾಗಿ ಹೊಸ ಅಭ್ಯರ್ಥಿಗಳನ್ನ ಕಣಕ್ಕಿಳಿಸುವಂತದ್ದು. ಇನ್ನು ಒಂದು ಕಡೆ ಬಿಜೆಪಿಗೆ ಬಹುದೊಡ್ಡ ಅಸ್ತ್ರ ಆಗ್ತಿರೋದೇನಂತ ಹೇಳಿದ್ರೆ, ಎಳೆ ವಯಸ್ಸಿನ ಮಕ್ಕಳನ್ನ ಚುನಾವಣೆಗೆ ತಂದಿದ್ದಾರೆ ಅನ್ನುವಂತ ಒಂದು ವಿಚಾರವನ್ನೇ ಕಾಂಗ್ರೆಸ್ ಬಿಜೆಪಿಯ ನಾಯಕರುಗಳು, ಅಭ್ಯರ್ಥಿಗಳು, ಕಣದಲ್ಲಿರುವಂತಹ ಅಭ್ಯರ್ಥಿಗಳು ಸೇರಿದಂತೆ ಮುಖಂಡರುಗಳು ಆರೋಪ ಮಾಡ್ತಾ ಇರುವಂತದ್ದು. ಒಂದು ಕಡೆ ಕಾಂಗ್ರೆಸ್ ಹೈಕಮಾಂಡ್ ಕೊಟ್ಟಿರುವಂತಹ ಒಂದು ಟಾಸ್ಕ್ ಅನ್ನ ಪೂರ್ಣ ಮಾಡ್ಬೇಕು, ಮತ್ತೊಂದ್ ಕಡೆ ತಮ್ಮ ಕುಟುಂಬದ ಕುಡಿಯನ್ನ ಮೊದಲು ಗೆಲ್ಲಿಸ್ಕೊಂಡು ಬಂದ್ರೆ ನಾವು ಇನ್ನಷ್ಟು ಶಕ್ತಿವಂತರಾಗ್ತೀವಿ ಅನ್ನುವಂಥದ್ದು. ಮಗದೊಂದ್ ಕಡೆ ಕಾರ್ಯಕರ್ತರು ಕೇಳ್ತಾ ಇರುವಂತದ್ದು, ನೀವು ಕೇವಲ ಒಂದು ಕ್ಷೇತ್ರಕ್ಕೆ ಅಷ್ಟೇ ಸೀಮಿತ ಆದ್ರೆ ಹೇಗೆ? ಹಾಗಾದ್ರೆ ನಿಮ್ಗೆ ಪಾರ್ಟಿ ನೆಕ್ಸ್ಟ್, ಫ್ಯಾಮಿಲಿ ಫಸ್ಟ್ ಅನ್ನುವಂತಹ ಒಂದು ಪಾಲಿಟಿಕ್ಸ್ ಗೆ ಮೊರೆ ಹೋದ್ರ ಅನ್ನುವಂಥದ್ದು. ಮೊದಲನೇದಾಗಿ ಯಾವಾಗ ಈ ರೀತಿಯಾಗಿ ಕುಟುಂಬಕ್ಕೆ ಮೊರೆ ಹೋಗಿ ಕುಟುಂಬದ ಸದಸ್ಯರಿಗೆ ಟಿಕೆಟ್ ಕೊಟ್ರು ಆಗ್ಲೇ ಬಹುದೊಡ್ಡದ ಆಕ್ಷೇಪ ಮತ್ತೆ ಅಸಮಾಧಾನ ವ್ಯಕ್ತಪಡಿಸಿತ್ತು. ಇವತ್ತಿಗೂ ಕೂಡ ಬಾಗಲಕೋಟೆ ಸೇರಿದಂತೆ, ದಾವಣಗೆರೆ ಸೇರಿದಂತೆ ಹಲವು ಕ್ಷೇತ್ರಗಳಲ್ಲಿ ಇದು ಮುಂದುವರೆದಿದೆ. ಪಕ್ಷದ ಕಾರ್ಯಕರ್ತರನ್ನ ಬಿಟ್ರು ಕೇವಲ ಕುಟುಂಬಕ್ಕಷ್ಟೇ ಮಣೆ ಹಾಕುವಂತಹ ಒಂದು ಕೆಲಸವನ್ನು ಮಾಡಿದ. ಒಟ್ಟಲ್ಲಿ ಕೆಪಿಸಿಸಿ ಅಧ್ಯಕ್ಷ ಡಿ.ಕೆ. ಶಿವಕುಮಾರ್ ಮತ್ತೆ ಸಿದ್ದರಾಮಯ್ಯ ಅವರು ಸಚಿವರಿಗೆ ಮೊದಲು ನಿಮ್ಮ ಮಕ್ಕಳನ್ನ ಗೆಲ್ಲಿಸ್ಕೊಂಡು ಬನ್ನಿ ಅನ್ನುವಂತ ಒಂದು ಟಾಸ್ಕ್ ಅನ್ನ ಕೊಟ್ಟಿರುವುದರ ನಡುವೆ ತಮ್ಮ ಉಸ್ತುವಾರಿ ಕೊಟ್ಟಿರುವಂತಹ ಜಿಲ್ಲೆಗಳನ್ನೇ ಮರೆತಿರುವಂತದ್ದು, ತಮ್ಮ ವರ್ಚಸ್ಸು ಇರುವಂತಹ ಕಡೆನೂ ಕೂಡ ಹೋಗದೇ ಇರುವಂತಹ ಒಂದು ಪರಿಸ್ಥಿತಿ ಹಾಲಿ ಸಚಿವರಿಗೆ ಸೃಷ್ಟಿ ಆಗಿದೆ ಅಂತಾನೆ ಹೇಳ್ಬೋದು. ವಾಸ್ತವ. ಓಕೆ, ಥ್ಯಾಂಕ್ ಯು ಮಾರುತಿ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.